ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2026ನೇ ಸಾಲಿನ ಅಂಗವಿಕಲರ ಬಸ್ ಪಾಸ್ KSRTC, KKRTC, NWKRTC ಈ 3 ಡಿವಿಷನ್ಗೆ ಬಸ್ ಪಾಸ್ ರಿನ್ಯೂವಲ್ಗೆ ಅರ್ಜಿನ ಕರೆದಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಈ ಒಂದು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವೇ ಸ್ವತಃ ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಫಸ್ಟ್ ಟೈಮ್ ನೀವು ಈ ವೆಬ್ಸೈಟ್ ವಿಸಿಟ್ ಮಾಡ್ತಾಯಿದ್ದೀರಿ ಅಂದರೆ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಕೆಳಗಡೆ ಬಂದು ನ್ಯೂ ಯೂಸರ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಈ ರೀತಿಯಾದಂಥ ಒಂದು ಪಾಪಪ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರಲ್ಲಿ ಕಾಣ್ತಿರೋ ಕ್ಯಾಪ್ಚನ ಹಾಕಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಬೇಕಾಗತ್ತೆ. ಇವಾಗ ನಾನು ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಪೇಜಲ್ಲಿ OTP ಹಾಕ್ಲಿಕ್ಕೆ ಕೇಳುತ್ತೆ. ಆ OTPನ ಹಾಕಿ ಮತ್ತೆ ನಾನು ಕಂಟಿನ್ಯೂ ಅಂತ ಮಾಡ್ತಾಯಿದ್ದೀನಿ. ತದನಂತರ ಸ್ನೇಹಿತರೆ, ಈ ರೀತಿ ಡಿಜಿಲಾಕರ್ಗೆ ಪರ್ಮಿಷನ್ನ ಕೇಳುತ್ತೆ. ಇಲ್ಲಿ ನೀವು ಆಧಾರ್ ಅಂತ ಇದೆ ನೋಡಿ, ಆ ಪಕ್ಕದಲ್ಲಿ ನೀವು ಒಂದು ಟಿಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಅಲೋ ಅಂತ ಮಾಡ್ಕೊಳ್ಳಿ. ನಿಮಗೆ ಆಧಾರ್ ಪರ್ಮಿಷನ್ಗೆ ಓಕೆ ಅಂತ ಮಾಡಬೇಕಾಗ್ತದೆ. ನಂತರ ನಿಮಗೆ ನೆಕ್ಸ್ಟು ಈ ರೀತಿಯಾದಂಥ ರಿಜಿಸ್ಟ್ರೇಷನ್ ಪೇಜು ಓಪನ್ ಆಗ್ತದೆ. ಇಲ್ಲಿ ನೀವು ಸೇವಾ ಸಿಂಧು ಲಾಗಿನ್ಗೆ ಕೊಡದಿರ್ತಕ್ಕಂಥ ಒಂದು ಹೊಸ ಫೋನ್ ನಂಬರ್ನ ಕೊಟ್ಟು ಲಾಗಿನ್ ಮಾಡ್ಕೋಬೇಕಾಗ್ತದೆ. ಫೋನ್ ನಂಬರ್ ಹಾಕಿ ಕೆಳಗಡೆ ಬಂದು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾನು ಹಾಕಿದ್ದೀನಿ, ಆ ರೀತಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಅದೇ ರೀತಿ ಕೆಳಗಡೆ ಬಂದು ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿಯಾದಂಥ ಒಂದು ಪಾಪಪ್ ಬರುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೆಕ್ಸ್ಟ್ ಪೇಜಲ್ಲಿ ಕಾಲಮ್ಗೆ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಸೇವಾ ಸಿಂಧು ಅಂತ ಬರುತ್ತೆ. ನೀವು ಸಿಂಪಲ್ಲಾಗಿ ಲಾಗಿನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡಿ ನಂತರ ಮೇನ್ ಪೇಜ್ಗೆ ಬಂದುಬಿಡುತ್ತೆ. ಇಲ್ಲಿ ನೀವು ಬಂದು ನಿಮ್ಮ ಫೋನ್ ನಂಬರು ಹಾಗೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೋಬೋದು. ಒಂದು ವೇಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಗೆಟ್ OTP ಅಂತ ಕ್ಲಿಕ್ ಮಾಡಿ OTP ಮುಖಾಂತರ ಕೂಡ ಲಾಗಿನ್ ಮಾಡ್ಕೋಬೋದು. ನಾನಿವಾಗ ಪಾಸ್ವರ್ಡ್ ಗೊತ್ತಿದೆ, ನಾವಲ್ಲಿ ಮೊದಲು ಸೆಟ್ ಮಾಡ್ಕೊಂಡ್ವಲ್ಲ ಆ ಪಾಸ್ವರ್ಡ್ನ ಹಾಕಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನ ಹಾಕಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಸಕ್ಸಸ್ಫುಲ್ಲಾಗಿ ಈ ರೀತಿಯಾಗಿ ಸೇವಾ ಸಿಂಧು ಲಾಗಿನ್ನ ಹೋಮ್ ಪೇಜು ಓಪನ್ ಆಗ್ತದೆ. ಇಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಅಪ್ಲೈ ಸರ್ವಿಸಸ್ ಅಂತ ಬಂದು ಅದ್ರ ಪಕ್ಕದಲ್ಲಿ ಕೆಳಗಡೆ ವೇವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ರೀತಿಯಾದಂಥ ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಇಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು ಬಸ್ ಪಾಸ್ ರಿನ್ಯೂವಲ್ ಅಂತ ಟೈಪ್ ಮಾಡಿ ಅಲ್ಲಿ ಕಾಲಮಲ್ಲಿ ನಿಮಗೆ ಈ ರೀತಿಯಾದಂತಹ ಅಪ್ಲಿಕೇಶನ್ ಟು ರಿನ್ಯೂವಲ್ ಬಸ್ ಪಾಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ಚಾಲೆಂಜ್ಡ್ KSRTC, KKRTC, NWKRTC ಅಂತ 3 ಡಿವಿಷನ್ಗಳ ಆಪ್ಷನ್ಗಳು ಕೂಡ ಬರುತ್ತೆ. ನಿಮ್ಮದು ಯಾವ ಡಿವಿಷನ್ ವ್ಯಾಪ್ತಿಗೆ ಒಳಪಡುತ್ತೋ ಆ ಡಿವಿಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಾನೀಗ KSRTCನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸಂಪೂರ್ಣವಾಗಿ ಫಿಲಪ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು, ವಿಕಲಚೇತನರ ಬಸ್ ಪಾಸ್ ನವೀಕರಣ ಹೊಸ ಅರ್ಜಿ ಹಾಕಲಿಕ್ಕೆ ಬೇರೆ ಆಪ್ಷನ್ ಹೋಗಬೇಕಾಗ್ತದೆ. ಇದು ಕೇವಲ ರಿನ್ಯೂವಲ್ ಮಾಡಬೇಕು ಅಂದರೆ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಕಾಲಮ್ಗಳು ಓಪನ್ ಆಗ್ತವೆ. ಮೊದಲಿಗೆ ನಿಮ್ಮ ಹೆಸರು ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ, ನಿಮ್ಮ ತಂದೆ ಹೆಸರು ಕೂಡ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ ಆಧಾರ್ ಮುಖಾಂತರ. ನಂತರ ನೆಕ್ಸ್ಟ್ ಆಪ್ಷನಲ್ಲಿ ಬಂದು ನೀವು ಹುಟ್ಟಿದ ದಿನಾಂಕನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಲಿಂಗ ಪುರುಷನ ಮೇಲ ಅಥವಾ ಫೀಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಯಸ್ಸು ಆಟೋಮೆಟಿಕ್ಕಾಗಿ ಅಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ಫೋಟೋನ ಚೂಸ್ ಫೈಲ್ ಮಾಡಿ ನೀವು ಇಲ್ಲೊಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ತದನಂತರ ಸ್ನೇಹಿತರೆ, ನೀವು ಇಲ್ಲಿ ಸಿಂಪಲಾಗಿ ಇನ್ನೇನಿಲ್ಲ, ಕೆಳಗಡೆ ಬನ್ನಿ. ಇಲ್ಲಿ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ ನೋಡಿ, ಆ ಕಾಲಮ್ಗೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕು. ನಂತರ ಇಲ್ಲಿ ವರ್ಗ ಅಂತ ಕೇಳುತ್ತೆ, ನೀವು SC STನ ಜನರಲ್ ಅಂತ ಕೇಳುತ್ತೆ, ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಓಲ್ಡ್ ಪಾಸ್ ನಂಬರು, ಓಲ್ಡ್ ಪಾಸಲ್ಲಿ ಬಸ್ ಪಾಸ್ದು ಒಂದು ನಂಬರ್ ಇರುತ್ತೆ, ಆ ಒಂದು ನಂಬರ್ನ ನೀವು ಈ ಒಂದು ಕಾಲಮ್ಗೆ ಹಾಕಬೇಕಾಗತ್ತೆ. ನಂತರ ಅಂಗವಿಕಲತೆಯ ಸ್ವರೂಪ ಅಂತ ಕೇಳುತ್ತೆ, ನಿಮ್ಮ UDID ಕಾರ್ಡ್ ಮೇಲೆ ಇರುತ್ತೆ, ಅಲ್ಲಿ ನೋಡ್ಕೊಳ್ಳಿ. ಆ ರೀತಿ ಅದೇ ಸೇಮ್ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಈಗ ಸಪೋಸ್ ನಾನಿಲ್ಲಿ ಲೋಕೋಮೋಟರ್ ಡಿಸಬಿಲಿಟಿ ಅಂತ ಇರುತ್ತೆ ನೋಡಿ, ಅದನ್ನು ನಾನು ಹಾಕ್ತಾ ಇದ್ದೀನಿ. ನಂತರ ಪಕ್ಕದಲ್ಲಿ ಬಂದು ಡಿಸಬಿಲಿಟಿ ಪರ್ಸೆಂಟೇಜು ನಿಮ್ಮದು 40% ಮೇಲೆ ಇರಬೇಕು. ಇಲ್ಲಿ ನಂದು 45 ಇದೆ, ನಿಮ್ಮದು 40 ಮೇಲೆ ಇರಬೇಕು. ನಿಮಗೆ ಅನುಕೂಲತೆ ಪಡಿಬೇಕು ಅಂದರೆ ಅದನ್ನು ಹಾಕಿ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ಕಾಯಂ ವಿಳಾಸ ಮತ್ತು ಟೆಂಪ್ರವರಿ ವಿಳಾಸ ಅಂತ ಎರಡು ಕೇಳುತ್ತೆ. ಇಲ್ಲಿ ನಿಮ್ಮ ವಿಲೇಜು, ಪೋಸ್ಟು, ಹೋಬಳಿ, ತಾಲೂಕನ್ನು ಹಾಕಬೇಕಾಗತ್ತೆ. ನಿಮ್ಮದು ಪರ್ಮನೆಂಟ್ ಮತ್ತು ತಾತ್ಕಾಲಿಕ ವಿಳಾಸ ಎರಡು ಒಂದೇ ಆಗಿದ್ರೆ ಎಸ್ ಅಂತ ಹಾಕಿ, ಒಂದು ವೇಳೆ ನೋ ಅಂತ ಮಾಡ್ತು ಅಂದರೆ ನಿಮ್ಮದು ತಾತ್ಕಾಲಿಕ ವಿಳಾಸನ ಸಪ್ರೇಟಾಗಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನಂದು ಎರಡು ಕೂಡ ಒಂದೇ ಇರೋದ್ರಿಂದ ಎರಡಕ್ಕೂ ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಕೆಳಗಡೆ ಬಂದು ನೀವೇನಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಉದ್ಯೋಗಿಗಳೇ ಅಂತ ಕೇಳುತ್ತೆ. ಇಲ್ಲಿ ನಾನು ಉದ್ಯೋಗಿ ಅಲ್ಲ ಅಂತ ಒಂದು ಕಾಲಮ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಮತ್ತೆ ಕೆಳಗಡೆ ಬಂದು ನಿಮ್ಮ UDID ಕಾರ್ಡ್ ನಂಬರ್ನ ಕೇಳುತ್ತೆ. ಕಾರ್ಡ್ ಮೇಲಿರುತ್ತೆ ಒಂದು ಸೀರಿಯಲ್ ನಂಬರು, ಅದು KA ಇಂದ ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ನಂಬರ್ ನೀವು ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ನಂತರ ಬಸ್ ಪಾಸ್ ನೀಡುವ ವಿಭಾಗ ಅಂತ ಕೇಳುತ್ತೆ, ನಿಮ್ಮದು ಬಸ್ ಡಿಪೋ ಯಾವ ವಿಭಾಗದ್ದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಡಿಪೋ ಯಾವುದು ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಡಿಪೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ಫೈನಾನ್ಷಿಯಲ್ ಇಯರ್ ಆಟೋಮೆಟಿಕ್ಕಾಗಿ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ, ಅದನ್ನು ಹಾಗೇ ಬಿಡಿ. ಕೆಳಗಡೆ ಬಂದು ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಐ ಅಗ್ರಿ ಅನ್ನೋದನ್ನ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಆ ಕ್ಯಾಪ್ಸನ್ನು ಫಿಲಪ್ ಮಾಡಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ಇದನ್ನು ಸ್ಕ್ರೋಲ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಬಂದು ಅಟ್ಯಾಚ್ ಅನ್ನಕ್ಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜು ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು 3 ರೀತಿಯ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕು. ಒಂದು UDID ಕಾರ್ಡು, ಒಂದು ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡು ಮತ್ತು ಒಂದು ವೋಟರ್ ID ಕಾರ್ಡ್ ಇದ್ದರೂ ಕೂಡ ಅಪ್ಲೋಡ್ ಮಾಡ್ಬೋದು.
ನಾನೀಗ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ UDID ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಫೈಲ್ ಮಾಡಿ ನಾನು ಅದನ್ನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಇರುತ್ತೆ, ಅದನ್ನು ಕ್ರಾಪ್ ಮಾಡಿ ಕರೆಕ್ಟಾಗಿ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತದನಂತರ ನೆಕ್ಸ್ಟ್ ಬಂದು ಅಡ್ರೆಸ್ ಪ್ರೂಫ್ ಅಂತ ಕೇಳುತ್ತೆ. ಇಲ್ಲಿ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂತರ ಸ್ನೇಹಿತರೆ ಪ್ರೂಫ್ ಆಫ್ ರೆಸಿಡೆನ್ಸಿಯಲ್ ಕೇಳುತ್ತೆ, ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ನಾನು ವೋಟರ್ ID ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡಿ ಕೆಳಗಡೆ ಬಂದು ಸೇವ್ ಅನ್ನಕ್ಸರಿ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇದು ಒಂದು ಪ್ರಿವ್ಯೂ ಆಗಿರುತ್ತೆ. ಅದನ್ನು ಕೂಡ ಸ್ಕ್ರೋಲ್ ಮಾಡ್ಕೊಂಡು ನೋಡಿಕೊಂಡು ಕೆಳಗಡೆ ಬಂದು ಸಬ್ಮಿಟ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ರೀತಿಯಾದಂಥ ಅಕ್ಲೈನ್ಮೆಂಟು ಕೂಡ ಒಂದು ಜನ್ರೇಟ್ ಆಗುತ್ತೆ. ಇದನ್ನು ಎಕ್ಸ್ಪೋರ್ಟ್ PDF ಅಂತ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಒಂದು ಕಾಪಿ ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ಒಂದು ಪ್ರಿಂಟ್ ತಗೋಬೇಕಾಗ್ತದೆ. ನೀವು ಬಸ್ ಪಾಸ್ನ ರಿಸೀವ್ ಮಾಡ್ಕೋಬೇಕು ಅಂದರೆ ಸಂಬಂಧಪಟ್ಟ ಡಿಪೋಗೆ ಹೋಗಬೇಕಾಗುತ್ತೆ. ಈ ಕಾಪಿ ಜೊತೆ ನಿಮ್ಮ ಆಧಾರ್ ಕಾರ್ಡು, ವೋಟರ್ ID ಮತ್ತು 2 ಫೋಟೋ, ಓಲ್ಡ್ ಪಾಸು ಇಷ್ಟನ್ನು ತೊಗೊಂಡೋಗಿ ಆ ಒಂದು ಕೌಂಟರ್ಗೆ ಕೊಟ್ಟು ಹೊಸ ಪಾಸ್ನ ನೀವು ಪಡ್ಕೋಬೇಕಾಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಮನೆಯಲ್ಲೇ ಕೂತು ಕೂಡ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.